ಹಾಯ್ ಕುಟುಂಬಸ್ಥರೇ, ನಮಸ್ಕಾರ. ಇವತ್ತು ಒಂದು ಫಿಶನ್ನು ತಗೊಬಂದಿದ್ದೀನಿ. ಜಿಲಾಬಿ ಫಿಶ್ಶು ಆ್ಯಂಡ್ ಜಿಲಾಬಿ ಫಿಶ್ಶು 2 kg, ಪಾಂಪ್ಲೆಟು 1 kg. ನೋಡಿ, ಇದು ಪಾಂಪ್ಲೆಟು, ಈ ಕಡೆ ಇರೋದೆಲ್ಲ ಜಿಲಾಬಿ. ಅದಕ್ಕೋಸ್ಕರ ಇವತ್ತು ಕಬಾಬ್ ಮಾಡಬೇಕು ಅಂತೇಳಿ 3 kg ತಂದಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತೀನಿ, ಬನ್ನಿ ವಿಶೇಷವಾಗಿ ತಿಳಿಯೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರೋದಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಬೋಂಡಾ ಹಿಟ್ಟು, ಕಡಲೆ ಹಿಟ್ಟು ಅದನ್ನು ಹಾಕ್ಕೋಬೇಕು ಫಿಶ್ ಕಬಾಬ್ಗೆ. ಕಾರ್ನ್ಫ್ಲವರ್ ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ 3 kg ಫಿಶ್ಗೆ. ಅಕ್ಕಿ ಹಸಿಟ್ಟು ಅದು ಒಂದು 4 ಇಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿದಂಥ ಹಚ್ಚದ ಸಾಂಬಾರ್ ಪೌಡರ್ ಅಂದರೆ ಅದು ಹಾಕ್ಕೊಂಡಿದ್ದೀನಿ. ಇದು ಚಿಲ್ಲಿ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 15ರಿಂದ 20 ಲವಂಗ, ಒಂದು 15 ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 2 ನಿಂಬು, 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಮುಷ್ಟಿ ಆಗುವಂಥ ಕಸ್ತೂರಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಸಾಮಗ್ರಿ ಹಾಕ್ಕೊಂಡು ಫಿಶ್ ಕಬಾಬ್ ಮಾಡ್ತೀನಿ. ನೋಡ್ತಾ ಇರಿ ಸ್ನೇಹಿತರೆ, ನೀವು ಮಾಡ್ಕೊಳ್ಳಿ, ತಿನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಶೇರ್ ಮಾಡಿ, ವಿಶೇಷವಾಗಿ ಎಲ್ಲ ಮಾಡ್ಕೊಳ್ಳಿ. ಇದೇನಪ್ಪ ಫ್ಯಾಷನ್ ಹಣ್ಣು ಅಂದರೆ, ಇದು ಫ್ಯಾಷನ್ ಫ್ರೂಟ್ಸು ಅಂತ. ಇದು ಹುಳಿಯಾಗಿ ಜಾಸ್ತಿ ಹುಳಿ ಇರುತ್ತೆ, ಆದರೆ ಊರಲ್ಲಿ ಬೆಳೆದಿರುವಂಥ ಫ್ಯಾಷನ್ ಫ್ರೂಟ್ಸು ಜ್ಯೂಸ್ ಹಣ್ಣು ಅಂತಾರೆ. ಅದು ಹುಳಿ ಹೆಚ್ಚಾಗಿ ಹುಳಿ ಇರುತ್ತೆ. ಫಿಶ್ಗೆ ಹಾಕೊಂಡು ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. ಅದಕ್ಕೆ ಇವತ್ತು ನಾನು ತಂದು ಊರಿಂದ, ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೆ ಮಾಡೋಣ ಅಂತ. ನೋಡ್ತಾ ಇರಿ, ವಿಶೇಷವಾಗಿ ಮಾಡ್ತಾಯಿರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ಇದು ಫ್ಯಾಷನ್ ಫ್ರೂಟ್ಸು ಅಂತ. ಹುಳಿಯಾಗಿ ಚೆನ್ನಾಗಿರುತ್ತೆ. ಜ್ಯೂಸ್ ಹಣ್ಣು ಅಂತಾರೆ, ಮನೆ ಹತ್ರ ಬೆಳೆಸಿರ್ತಾರಲ್ಲ, ಅದನ್ನು ಇವತ್ತು ಫಿಶ್ ಕಬಾಬ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಕುಟುಂಬಸ್ಥರೇ, ಎಲ್ಲ ಹಿಂಡ್ಕೊತಾ ಇದ್ದೀನಿ. ಜ್ಯೂಸ್ ಹಣ್ಣು ರಸ ತಗೊಳ್ತಾ ಇದ್ದೀನಿ. ನೋಡಿ, ರಸ ಸುರಿತಾ ಇತ್ತಲ್ಲ, ಆ ಹಣ್ಣಿನ ಹುಳಿ ಹಾಕಿದರೆ ಮೀನಿಗೆ ತುಂಬ ರುಚಿಕರ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರಸವನ್ನು ಸೋರಿಸ್ಕೊಂಡು ಫಿಶ್ ಕಬಾಬ್ ಮಾಡಿದರೆ ತುಂಬ ರುಚಿಕರವಾಗಿ ಬರುತ್ತೆ. ನೋಡಿ, ಈ ಬೀಜ ಎಲ್ಲ ತೆಗಿಬೇಕು. ಸೇಮ್ ಹುಣಸೆ ಹಣ್ಣಿಗೆ ಹೆಂಗೆ ಬೀಜ ತೆಗಿತಾವೋ ಅದೇ ಥರ ತೆಗಿಬೇಕು. ಇದನ್ನು ತೆಗೆದು ಫಿಶ್ ಕಬಾಬ್ಗೆ ಹಾಕಿದರೆ ತುಂಬ ರುಚಿಕರ ಬರುತ್ತೆ. 2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಫಿಶ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಸ್ಪೂನು. ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಕಾಳುಮೆಣಸು ರುಬ್ಕೊಂಡಂಥ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕುಟುಂಬಶ್ರೀ, ಇದು ಜ್ಯೂಸ್ ಹಣ್ಣು ಅಂತಾರೆ, ಫ್ಯಾಷನ್ ಹಣ್ಣು ಅಂತಾರೆ. ಇದರಲ್ಲಿ ರೆಡ್ಡು, ಯೆಲ್ಲೋ, ಪಿಂಕು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇದ್ರದ್ದು ರಸ ತಕ್ಕೊಂಡು ಹಾಕ್ಕೊಂಡು ಫಿಶ್ ಕಬಾಬ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ ವಿಶೇಷ ಕಾರ್ಯಕ್ರಮದಲ್ಲಿ. ನೋಡಿ, ಎಲ್ಲ ಕಳಿಸ್ಕೊಂಡು ಫಿಶನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕುಟುಂಬಸ್ಥರೇ, ಅದಕ್ಕೋಸ್ಕರ ಗಟ್ಟಿ ಇತ್ತು. ನೋಡಿ ಕುಟುಂಬಸ್ಥರೇ, ಮಸಾಲೆ ಎಲ್ಲ ಕದ್ಕೊಂಡಾಯ್ತು. ಈಗ ಫಿಶ್ ಹಾಕ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈಗ ಫಿಶನ್ನು ಹಾಕ್ಕೊಂಡು ಎಲ್ಲ ಮಸಾಲ ಹಚ್ಚುತ್ತಾ ಇದ್ದೀನಿ. ನೋಡಿ, ಮಸಾಲವನ್ನು ಹಚ್ಚುತ್ತಾ ಇದ್ದೀನಿ ಹಾಕ್ಕೊಂಡು. ನೋಡಿ ಸ್ನೇಹಿತರೆ, ಜಿಲಾಬಿ ಮೀನು ಹಾಕ್ಕೊಳ್ತಾ ಇದ್ದೀನಿ. ಜಿಲಾಬಿ ಮೀನು ಹಾಕ್ಕೊಂಡು ಮಸಾಲ ಹಚ್ಚುತ್ತಾ ಇದ್ದೀನಿ. ಆಗಲೇ ಪಾಂಪ್ಲೆಟ್ ಆಯಿತು, ಇವಾಗ ಜಿಲಾಬಿ ಮೀನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಆಯ್ತು ಕುಟುಂಬಸ್ಥರೇ, ನೋಡಿ ಎಲ್ಲ ವಿಶೇಷ ಎಲ್ಲ ಕಲಿಸ್ಬಿಟ್ಟು ಮಸಾಲ ಹಚ್ಚಿದ್ದೀನಿ. ಒಂದು 20 ಮಿನಿಟ್ಸ್ ಇಲ್ಲ 1 ಅವರ್ ಒಳಗಡೆ ಇದನ್ನು ಫ್ರೈ ಮಾಡಿ ತಿನ್ನಬೇಕು. ಸಖತ್ ಟೇಸ್ಟ್ ಇರುತ್ತೆ. ನೋಡಿ, ಎಲ್ಲ ಮಸಾಲ ಹಚ್ಚಿಬಿಟ್ಟಿದ್ದೀನಿ. ಈಗ ಇನ್ನೊಂದು 1/2 ಅವರ್ ಬಿಟ್ಟು ಫ್ರೈ ಮಾಡ್ಕೊಂಡು ತಿಂತಾ ಇರೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಚಾಕು ತಗೊಂಡು ಚುಚ್ಚಿರಿ, ಎಲ್ಲ ಮಸಾಲ ಚೆನ್ನಾಗಿ ಹಿಡಿತೈತೆ. ನೋಡಿ, ಹಿಂಗೆಲ್ಲ ಮಸಾಲ ಚೆನ್ನಾಗಿ ಹಿಡಿತೈತೆ.
ಚುಚ್ಚಿದ್ರೆ ಆಮೇಕಿಂತ ತುಂಬ ರುಚಿಕರ ಬರುತ್ತೆ. ಎಲ್ಲ ಚಾಕು ತಗೊಂಡು ಹಿಂಗೆ ಚುಚ್ಚಬೇಕು, ತಲೆದು ಅದು ಇದು ಎಲ್ಲ ಚುಚ್ಚಿಬಿಡ್ರಿ, ಚೆನ್ನಾಗಿ ಇದಾಗುತ್ತೆ. ಓಕೆ ನೋಡಿ ಕುಟುಂಬಸ್ಥರೇ, ಚೆನ್ನಾಗಿ ಮಸಾಲೆ ಹಿಡ್ದಿದೆ. ಈಗ ಫ್ರೈ ಮಾಡಿಕೊಂಡು ಆನಂದವಾಗಿ ಬ್ಯಾಟಿಂಗ್ ಮಾಡೋದೆ ಸ್ನೇಹಿತರೆ. ಎಲ್ಲ ಮಸಾಲ ಚೆನ್ನಾಗಿ ಹಿಡಿತೈತೆ, ಮುಂದುವರಿಸ್ತಾ ಇರ್ತೀವಿ, ನೋಡ್ತಾ ಇರಿ ಸ್ನೇಹಿತರೆ. ನೋಡಿ ಕುಟುಂಬಸ್ಥರೇ, ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿ ಆಗ್ತಾ ಇದೆ. ಈಗ ಎಣ್ಣೆ ಕಾಯ್ತಾ ಇದೆ. ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿ. ಬೆಳ್ಳುಳ್ಳಿ ಕಬಾಬು ನೋಡಿ ಕುಟುಂಬಸ್ಥರೇ, ಫಿಶ್ ಕಬಾಬ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಫಿಶ್ಶು ಒಂದೊಂದೇ ಪೀಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದೆ. ಸಾಕಾಯಿತು ಫಿಶ್ ಕಬಾಬ್. ನೋಡಿ ಸ್ನೇಹಿತರೆ, ಫಿಶನ್ನು ಹಾಕ್ಕೊಂಡು ಫಿಶ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಕುಟುಂಬಸ್ಥರೇ ನೋಡ್ತಾ ಇರಿ. ಹಾಯ್ ಕುಟುಂಬಸ್ಥರೇ, ನೋಡಿ ಇವಾಗ ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿಯಾಗಿದೆ. ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಬೆಳ್ಳುಳ್ಳಿ ಕಬಾಬ್ ಟೇಸ್ಟಿ, ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿ ರೆಡಿಯಾಗಿದೆ. ಕಾಣಿಸ್ತಾ ಇದೆಯಾ? ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಫಿಶ್ ಕಬಾಬು ಇಲ್ಲಿಗೆ ಬನ್ನಿ. ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ. ನೋಡಿ ಯಾವುದೇ ಪೌಡ್ರು, ಯಾವುದೇ ಕೆಮಿಕಲ್ ಹಾಕ್ದೇನೆ ಮಾಡಿದ್ದೀವಿ ಸ್ನೇಹಿತರೆ. ಬೆಳ್ಳುಳ್ಳಿ ಫಿಶ್ ಕಬಾಬು ಚೆನ್ನಾಗಿದೆ. ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.